ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ನಂದನ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮೊದಲಿಗೆ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಆ ಶ್ರೀಕೃಷ್ಣ ಪರಮಾತ್ಮ ಎಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ಆಶಿಸ್ತೀನಿ. ಕೃಷ್ಣ ಜನ್ಮಾಷ್ಟಮಿ ಇರೋದ್ರಿಂದ ನಾವು ನಮ್ಮ ಬೆಂಗಳೂರಿನ ರಾಜಾಜಿನಗರದಲ್ಲಿರುವ ಇಸ್ಕಾನ್ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಜನ್ಮಾಷ್ಟಮಿ ಇರೋದ್ರಿಂದ ಬಹಳ ವೈಭವದಿಂದ ಪೂಜೆ, ದೇವರಿಗೆ ಅಲಂಕಾರ ಎಲ್ಲನೂ ಮಾಡಿದ್ರು. ಸೊ ನೀವೇನಾದರೂ ಇಸ್ಕಾನ್ಗೆ ಹೋಗೋ ಪ್ಲ್ಯಾನ್ ಏನಾದರೂ ಇದ್ದರೆ ರೂಟ್ ನಾನು ಇವತ್ತು ತಿಳಿಸ್ಕೊಡ್ತೀನಿ. ಹಾಗೂ ಇಸ್ಕಾನ್ ಹೇಗೆ ಇಲ್ಲಿ ಸ್ಥಾಪನೆ ಮಾಡಿದ್ರು ಎನ್ನುವ ಕಂಪ್ಲೀಟ್ ಹಿಸ್ಟ್ರಿ ನಾನು ಈ ವಿಡಿಯೋನಲ್ಲಿ ತಿಳಿಸ್ಕೊಡುವ ಪ್ರಯತ್ನ ಮಾಡ್ತೀನಿ. ಅದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೂ ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ನಾವು ಆನೇಕಲ್ನಿಂದ ಹೊರಟು ಕಳಾಸಿಪಾಳ್ಯ ಇಳ್ಕೊಂಡು ಅಲ್ಲಿಂದ 2 ಮಿನಿಟ್ ವಾಕಬಲ್ಲು ಮೆಟ್ರೋ ಸ್ಟೇಷನ್ ಹತ್ರ ಹೋದ್ವಿ. ಈ ಮೆಟ್ರೋ ಸಿಲ್ಕ್ ಇನ್ಸ್ಟಿಟ್ಯೂಟ್ ಟು ನಾಗಸಂದ್ರಕ್ಕೆ ಹೋಗೋ ಗ್ರೀನ್ ಲೈನ್ ಟ್ರೈನ್ ಇದು. ಮಾರ್ಕೆಟಿಂದ ಮಹಾಲಕ್ಷ್ಮಿ ಸ್ಟಾಪ್ಗೆ ಒಬ್ಬರಿಗೆ 40 ರೂಪೀಸ್ ತೊಗೋತಾರೆ. ಇಲ್ಲ ಅಂದರೆ ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿ ಅಂತ ಸ್ಟಾಪ್ ತೊಗೊಂಡ್ರು ಎರಡು ಸೇಮ್ ಡಿಸ್ಟೆನ್ಸ್ ಆಗುತ್ತೆ. ಟೆಂಪಲ್ಗಿಂತ ಫಸ್ಟ್ ಸಿಗೋ ಸ್ಟಾಪ್ ಬಂದು ಮಹಾಲಕ್ಷ್ಮಿ, ಟೆಂಪಲ್ ಆದಮೇಲೆ ಸಿಗೋ ಸ್ಟಾಪ್ ಬಂದು ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿ. ಅಲ್ಲಿ ಇಳ್ಕೊಂಡು ಒಂದು 500 ಮೀಟರ್ ವಾಕಬಲ್ಲು ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿಂದಾನೇ ಎಷ್ಟು ಜನ ರಶ್ ಇದ್ದಾರೆ ಅಂತ ನೀವೇ ನೋಡಿ. ಜನ್ಮಾಷ್ಟಮಿ ಪ್ರಯುಕ್ತ ಭಕ್ತ ಸಾಗರನೇ ಹರಿದು ಬರ್ತಾ ಇದೆ ಇಸ್ಕಾನ್ ಕಡೆಗೆ. ಒಂದು ನಿಮಿಷ ನನಗೆ RCB ತಂಡ ಬ್ಯಾಂಗ್ಳೂರ್ಗೆ ಬಂದಾಗ ಸೇರಿದ್ರಲ್ಲ ಜನ, ಅದು ನೆನಪಿಗೆ ಬಂತು ನನಗೆ. ಅಷ್ಟು ಜನ ಬರ್ತಾ ಇದ್ದಾರೆ. ಮೆಟ್ರೋನಲ್ಲಂತೂ ಫುಲ್ಲು ರಶ್ ಇದ್ದರು. ಆದ್ರೂ ಸಹ ನಾನು ಈ ವಿಡಿಯೋ ಮಾಡಲೇಬೇಕು. ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಕೃಷ್ಣನ ದರ್ಶನ ಎಲ್ಲರಿಗೂ ಮಾಡಿಸ್ಲೇಬೇಕು ಅಂತ ನಾನು ಕಷ್ಟ ಆದರೂ ಪರವಾಗಿಲ್ಲ ಈ ವಿಡಿಯೋನ ಮಾಡ್ತಿದ್ದೀನಿ. ರಶ್ ಆದರೆ ಜನ ನುಗ್ಗುಲಾಗುತ್ತೆ ಅಂತ ಹೇಳಿ ಟೆಂಪಲ್ಗೆ 2 ಕಡೆಯಿಂದ ಎಂಟ್ರೆನ್ಸ್ನ ಇಟ್ಟಿದ್ದಾರೆ. ಒಂದು ಎಂಟ್ರೆನ್ಸ್ನಲ್ಲಿ ಸ್ಲಿಪ್ಪರ್ ಬಿಡೋದಕ್ಕೆ ಯೆಲ್ಲೋ ಟೋಕನ್ ಕೊಡ್ತಿದ್ರೆ, ಇನ್ನೊಂದು ಕಡೆ ಸ್ಲಿಪ್ಪರ್ ಬಿಡೋಕ್ಕೆ ರೆಡ್ ಕಲರ್ ಟೋಕನ್ನು. ಈ ರೀತಿ ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ರು. ಎಲ್ಲೂ ಜನ ನುಗ್ಗುಲಾಗ್ದಂಗೆ ಎಲ್ಲರಿಗೂ ಚೆನ್ನಾಗಿ ದರ್ಶನ ಆಗ್ತಿತ್ತು. ಇನ್ನು ಈ ದೇವಸ್ಥಾನದ ಹಿಸ್ಟ್ರಿ ನೋಡೋದಾದರೆ, ಇಸ್ಕಾನ್ ಅಂದರೆ ಇಂಟರ್ನ್ಯಾಷನಲ್ ಸೊಸೈಟಿ ಫಾರ್ ಕೃಷ್ಣ ಕಾನ್ಷಿಯಸ್ನೆಸ್ ಇದರ ಫುಲ್ ಫಾರ್ಮ್ ಆಗಿರುತ್ತೆ. 13th ಜುಲೈ 1966ನಲ್ಲಿ ಮೊದಲಿಗೆ ನ್ಯೂಯಾರ್ಕ್ನಲ್ಲಿ ಶ್ರೀ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದರು ಇಸ್ಕಾನ್ನ ಸ್ಥಾಪನೆ ಮಾಡಿದ್ದು. ಇದರ ಉದ್ದೇಶ ಅಂತಂದರೆ ಭಗವದ್ಗೀತೆಯ ಬೋಧನೆಗಳು ಮತ್ತು ಭಕ್ತಿ ಯೋಗದ ಅಭ್ಯಾಸವನ್ನು ಪ್ರಚಾರ ಮಾಡಲು ತಮ್ಮ ಜೀವನವನ್ನೇ ಮುಡುಪಾಗಿಟ್ಟರು. ಇವರು ವಿಶ್ವದಾದ್ಯಂತ ದೇವಾಲಯಗಳು, ಆಶ್ರಮಗಳು ಮತ್ತು ಸಮುದಾಯಗಳನ್ನು ಸ್ಥಾಪನೆ ಮಾಡ್ಕೊತಾ ಬಂದರು. ಅದರಲ್ಲಿ ಒಂದು ನಮ್ಮ ಬೆಂಗಳೂರಿನ ಇಸ್ಕಾನ್ ಟೆಂಪಲ್ಲು. ಇದನ್ನು ಮೇ 1997ರಲ್ಲಿ ಭಾರತದ 9ನೇ ರಾಷ್ಟ್ರಪತಿಯಾದ ಶಂಕರ್ ದಯಾಳ್ ಶರ್ಮಾರವರು ಉದ್ಘಾಟಿಸಿದರು. ಇನ್ನು ಈ ದೇವಾಲಯದ ವೈಶಿಷ್ಟ್ಯಗಳು 56 ಅಡಿ ಎತ್ತರದ ಚಿನ್ನದ ಲೇಪಿತ ಧ್ವಜಸ್ತಂಭ ಮತ್ತು 28 ಅಡಿ ಎತ್ತರದ ಚಿನ್ನದ ಲೇಪಿತ ಕಳಶ ಶಿಖರವಿದೆ. ಈ ದೇವಾಲಯದಲ್ಲಿನ ಮುಖ್ಯ ದೇವರುಗಳು ಅಂದರೆ ರಾಧಾಕೃಷ್ಣ, ಕೃಷ್ಣ ಬಲರಾಮ, ಚೈತನ್ಯ ಮಹಾಪ್ರಭು ಮತ್ತು ನಿತ್ಯಾನಂದ, ಶ್ರೀನಿವಾಸ ಗೋವಿಂದ, ಪ್ರಹ್ಲಾದ ನರಸಿಂಹ, ಶ್ರೀ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ. ಇಷ್ಟು ಮೂರ್ತಿಗಳನ್ನು ನಾವು ಇಲ್ಲಿ ನೋಡಬಹುದು. ಈ ದೇವಾಲಯದಲ್ಲಿ ಹರೇ ಕೃಷ್ಣ ಹರೇ ರಾಮ ಲಯಕ್ಕೆ ನೃತ್ಯ ಮಾಡ್ತಾರೆ. ಕೃಷ್ಣ ಜನ್ಮಾಷ್ಟಮಿ ಇದನ್ನು ಕೃಷ್ಣಾಷ್ಟಮಿ, ಜನ್ಮಾಷ್ಟಮಿ, ಗೋಕುಲಾಷ್ಟಮಿ ಎಂದು ಕರೀತಾರೆ. ಇನ್ನು ವಿಷ್ಣುವಿನ 8ನೇ ಅವತಾರ ಅಂತಲೇ ಹೇಳಬಹುದು. ಶ್ರಾವಣ ಮಾಸದಲ್ಲಿ ಬರುವ ಕೃಷ್ಣ ಪಕ್ಷದ ಅಷ್ಟಮಿ ಎಂದು ಕೃಷ್ಣ ಹುಟ್ಟಿದ ದಿನ. ಕೃಷ್ಣನು ಭಾದ್ರಪದ ಕೃಷ್ಣ ಅಷ್ಟಮಿಯಂದು ಮಥುರಾ ಊರಿನ ಕಾರಾಗೃಹದಲ್ಲಿ ದೇವಕಿ ಮತ್ತು ವಸುದೇವರಿಗೆ 8ನೇ ಮಗುವಾಗಿ ಜನಿಸಿದನು. ಕೃಷ್ಣ ಯಾಕೆ ಕಾರಾಗೃಹದಲ್ಲಿ ಜನಿಸಿದ, ಅವರ ತಂದೆ ತಾಯಿಯನ್ನು ಯಾಕೆ ಬಂಧಿಸಿದರು ಎಂದರೆ, ಕಂಸನ ತಂಗಿಯಾದ ದೇವಕಿಗೆ ವಸುದೇವನ ಜೊತೆ ಮದುವೆ ಮಾಡಿಸಿ ಅವಳನ್ನು ಗಂಡನ ಮನೆಗೆ ಬಿಡಲು ಹೊರಡುವಾಗ ಒಂದು ಅಶರೀರವಾಣಿ ಕೇಳಿಸುತ್ತೆ. ಏನಂದರೆ, ದೇವಕಿಯ 8ನೇ ಮಗುವಿನಿಂದ ಕಂಸನ ವಧನ ಮಾಡುತ್ತದೆ ಎಂದು. ಆದ್ದರಿಂದ ದೇವಕಿ ಮತ್ತು ವಸುದೇವನನ್ನು ಕಾರಾಗೃಹದಲ್ಲಿ ಬಂಧಿಸ್ತಾನೆ. ಅವರಿಗೆ ಹುಟ್ಟಿದ 7 ಮಕ್ಕಳನ್ನು ಸಾಯಿಸ್ತಾನೆ. 8ನೇ ಮಗುವಾಗಿ ಜನಿಸಿದ ಕೃಷ್ಣನಾದರೂ ಉಳಿಸಿಕೊಳ್ಳಬೇಕೆಂದು ದೇವಕಿ ಮತ್ತು ವಸುದೇವನು ಅಲ್ಲಿಯವರ ಸಹಾಯ ತೆಗೆದುಕೊಂಡು ಕಂಸನಿಗೆ ತಿಳಿಯದಂತೆ ಗೋಕುಲಕ್ಕೆ ಕರೆದೊಯ್ದು ಅಲ್ಲಿ ನಂದರಾಜರ ಮನೆಯಲ್ಲಿ ಬಿಟ್ಟು ಬರ್ತಾನೆ. ಆದ್ದರಿಂದ ದೇವಕಿ ಕೃಷ್ಣನಿಗೆ ಜನ್ಮ ನೀಡಿದ ತಾಯಿಯಾದರೆ ಯಶೋದೆ ಸಾಕಿ ಬೆಳೆಸಿದ ತಾಯಿಯಾಗ್ತಾಳೆ. ಅಂದಿನಿಂದ ಕೃಷ್ಣ ಬಲರಾಮನ ಜೊತೆ ಆಡ್ತಾ ಬೃಂದಾವನದಲ್ಲಿ ಬೆಳೀತಾನೆ. ಇನ್ನು ಈ ಕೃಷ್ಣ ಜನ್ಮಾಷ್ಟಮಿಯ ದಿನದಂದು ಇಸ್ಕಾನ್ನಲ್ಲಿ ಮಧ್ಯರಾತ್ರಿಯಿಂದಲೇ ಪೂಜೆಗಳು ಶುರುವಾಗಿ ಮೊದಲು ಕೃಷ್ಣನಿಗೆ ಅಭಿಷೇಕ, ನಂತರ ಹೂವಿನ ಅಲಂಕಾರ, ಆರತಿ, ಪುಷ್ಪಾಂಜಲಿ,
ಪಲ್ಲಕ್ಕಿ ಉತ್ಸವ ಮತ್ತು ಉಯ್ಯಾಲೆ ಸೇವೆ ಹಾಗೂ 108 ಭಕ್ಷ್ಯಗಳ ವಿಶೇಷ ನೈವೇದ್ಯವನ್ನು ಮಾಡಲಾಯಿತು. ಈ ದೇವಾಲಯವನ್ನು ಬಣ್ಣ ಬಣ್ಣದ ಹೂಗಳಿಂದ, ವಿದ್ಯುತ್ ದೀಪಗಳಿಂದ, ನವವಸ್ತ್ರ, ಹೊಳೆಯುವ ಆಭರಣಗಳು ಮತ್ತು ಶ್ರೀಗಂಧದ ಪುಷ್ಪಹಾರಗಳಿಂದ ಅಲಂಕರಿಸಲಾಗಿತ್ತು. ಅಲಂಕಾರದ ಹೆಸರೆಂದರೆ ಪಟ್ಟು ಪಿತಾಂಬರ ಅಂತ. ಇನ್ನು ಈ ದೇವಾಲಯದ ಜನ್ಮಾಷ್ಟಮಿಯ ದಿನದ ದರ್ಶನದ ಟೈಮಿಂಗ್ಸ್ ನೋಡೋದಾದರೆ ಬೆಳಗ್ಗೆ 6ರಿಂದ ಮಧ್ಯರಾತ್ರಿ 12ರವರೆಗೆ ಅವಕಾಶ ಇತ್ತು. ಇದಿಷ್ಟು ದೇವಸ್ಥಾನದ ಹಿಸ್ಟ್ರಿ ಮತ್ತು ದೇವರ ಇತಿಹಾಸ. ಇನ್ನು ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು ಈಚೆ ಬಂದ್ವಿ. ತುಂಬ ಚೆನ್ನಾಗಿ ದರ್ಶನ ಆಯಿತು. ಒಳಗಡೆ ವಿಡಿಯೋ ಫೋಟೋಗೆ ಅವಕಾಶ ಇಲ್ಲ. ನನಗೆ ತುಂಬ ಬೇಜಾರಾಯಿತು ಈ ವಿಚಾರದಲ್ಲಿ. ನನ್ನ ಕೈಯಲ್ಲಾದಷ್ಟು ನಾನು ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಇನ್ನು ಈ ದಿನದ ದೇವರಿಗೆ ಅಲಂಕಾರ ನೋಡೋದಾದರೆ ಹೀಗಿದೆ ನೋಡಿ. ನೆಕ್ಸ್ಟು ಮುಂದೆ ಬಂದರೆ ನಮಗೆ ಬೇಕಾದಂಥ ತಿಂಡಿ ತಿನಿಸುಗಳೆಲ್ಲ ಒಳಗಡೆನೇ ಸಿಗ್ತವೆ. ನಾವು ಅಲ್ಲೇ ತೊಗೊಂಡು ತಿನ್ನಬಹುದು. ಇನ್ನು ಈ ದೇವಾಲಯದಲ್ಲಿ ದೇವರ ವಿಧವಾದ ಫೋಟೋಸು, ಭಗವದ್ಗೀತೆ ಪುಸ್ತಕಗಳು, ಕೃಷ್ಣನಿಗೆ ಸಂಬಂಧಪಟ್ಟಂತಹ ಪುಸ್ತಕಗಳು, ಶ್ರೀಕೃಷ್ಣನ ವಿಗ್ರಹಗಳು, ಇನ್ನು ನಮಗೆ ಬೇಕಾದಂಥ ಬ್ಯಾಗ್ಸು, ದೇವರ ಕೋಣೆಯಲ್ಲಿ ಬಳಸುವಂತಹ ವಸ್ತುಗಳು ಪ್ರತಿಯೊಂದು ನಮಗೆ ಇಲ್ಲಿ ಸಿಗ್ತವೆ, ತಗೋಬಹುದು. ನಂತರ ವಿಧವಾದಂತಹ ದೇವರ ಪ್ರಸಾದನೂ ಸಿಗ್ತೈತೆ ನಮಗೆ ಇಲ್ಲಿ ತಗೋಬೋದು. ಇದೆಲ್ಲ ಮುಗಿಸ್ಕೊಂಡು ಆಚೆ ಬಂದರೆ ತೀರ್ಥ ಮತ್ತು ಪ್ರಸಾದ ಕೊಟ್ಟರು. ಪ್ರಸಾದ ಪೊಂಗಲ್ ಕೊಟ್ಟರು, ತುಂಬ ಚೆನ್ನಾಗಿತ್ತು. ಪ್ರಸಾದ ತಿನ್ಕೊಂಡು ಆಚೆ ಬಂದು ನೆಕ್ಸ್ಟು ನಾವು ಮೆಟ್ರೋ ಸ್ಟೇಷನ್ ಕಡೆ ಹೋದ್ವಿ. ಮೆಟ್ರೋ ಹತ್ಕೊಂಡು ಕಲಾಸಿಪಾಳ್ಯ ಬಂದು ಅಲ್ಲಿಂದ ಬಸ್ನಲ್ಲಿ ಮನೆಗೆ ಬಂದ್ವಿ. ನಾವು ಮೆಜೆಸ್ಟಿಕ್ ಅಥವಾ ಕಲಾಸಿಪಾಳ್ಯದಿಂದ ಇಸ್ಕಾನ್ಗೆ ಬಸ್ನಲ್ಲಿ ಸಹ ಹೋಗ್ಬೋದು. ಆದರೆ ತುಂಬ ಟ್ರಾಫಿಕ್ ಇರುತ್ತೆ, ದೇವಸ್ಥಾನಕ್ಕೆ ಹೋಗೋಕ್ಕೆ ತುಂಬ ಲೇಟ್ ಆಗುತ್ತೆ ಅನ್ನೋ ರೀಸನ್ನಿಂದ ನಾವು ಮೆಟ್ರೋನಲ್ಲಿ ಹೋಗಿದ್ದು. ನೋಡಿದ್ರಲ್ಲ ಫ್ರೆಂಡ್ಸ್, ವಿಡಿಯೋ ಹೇಗೆ ಅನಿಸ್ತು ಅಂತ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್.